ಸ್ನೇಹಿತರೆ ಹಾಗೂ SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ SSLCಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಅವಲೋಕಿಸಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. SSLCಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಿಗೆ ವಿಭಾಗ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ರಚನೆ ಮಾಡಲಿರುತ್ತದೆ. ಅದರಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 25ರಿಂದ ಹಿಡ್ಕೊಂಡು 27 ಅಂಕಗಳನ್ನು ಕೇಳ್ತಕ್ಕಂಥದ್ದು. ಆ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ತಮಗೆ ನೀಡ್ತಾ ಇದ್ದೇನೆ. ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳು ನೋಡೋಣ. ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮಗಳನ್ನು ನೋಡೋಣ. ಅದರಲ್ಲಿ ಬಲಗೈ ಹೆಬ್ಬೆರಳು ನಿಯಮ. ಬಲಗೈ ಹೆಬ್ಬೆರಳು ನಿಯಮ ಏನ್ ಹೇಳ್ತಂದ್ರ, ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸಿದ್ರೆ ಉಳಿದ ಬೆರಳುಗಳು ಕಾಂತ ಕ್ಷೇತ್ರದ ದಿಕ್ಕನ್ನ ಸೂಚಿಸ್ತಾವು. ಇನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡನೇ ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮ. ಫ್ಲೆಮಿಂಗ್ ಎಡಗೈ ನಿಯಮದಲ್ಲಿ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸ್ತಕ್ಕಂಥ ಬಲದ ದಿಕ್ಕನ್ನು ಸೂಚಿಸಿದ್ರೆ, ತೋರ್ಬೆರಳು ಕಾಂತ ಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದ. ಆಮೇಲೆ ಆ ಮೂರು ಬೆರಳುಗಳನ್ನ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿಬೇಕಾಗ್ತದ. ಇನ್ನ ಬೆಳಕಿನ ಪ್ರತಿಫಲನದ ನಿಯಮಗಳು. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದ. ಪತನ ಕಿರಣ, ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರ್ತಕ್ಕಂಥದ್ದು. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೆಳಕಿನ ವಕ್ರೀಭವನ ನಿಯಮ. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವು. ಪತನ ಕೋನದ ಸೈನು ವಕ್ರೀಭವನ ಕೋನದ ಸೈನ್ಗಳ ಅನುಪಾತ ಸ್ಥಿರವಾಗಿರ್ತದೆ. ಸೈನ್ I/sin R = ಕಾನ್ಸ್ಟಂಟ್ ಅಂದ್ರೆ ಸ್ಥಿರಾಂಕವಾಗಿರ್ತದೆ. ಇನ್ನ ಓಮ್ನ ನಿಯಮ V = IR ಆಗಿರ್ತದೆ. V = IR. I = V/R ಆಗಿರ್ತದೆ. ಇದು ತಪ್ಪದ V/R ಆಗಬೇಕು. ಇನ್ನು ಜೌಲ್ ಉಷ್ಣೋತ್ಪನ್ನ ನಿಯಮ H = I²RT. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಅದು ಓವರ್ಲೋಡ್ ಉಂಟಾಗಲು ಕಾರಣ ಏನು? ಓವರ್ಲೋಡ್ ಉಂಟಾಗಲು ಕಾರಣ ಸಜೀವ ತಂತಿ ತಟಸ್ಥಂತಿಗಳ ನಡುವೆ ನೇರ ಸಂಪರ್ಕ ಇದ್ದಾಗ ಒಂದೇ ಸಾಕೆಟ್ಗೆ ಹೆಚ್ಚು ಸಾಧನಗಳನ್ನ ಜೋಡಿಸುವುದರಿಂದ, ದೋಷಪೂರಿತ ಉಪಕರಣಗಳ ಬಳಕೆ, ಈ ಮೂರು ಕಾರಣಗಳಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಇದರ ಪರಿಹಾರ ಏನು? ಸಾಧನಗಳ ಸಮಾಂತರವಾಗಿ ಜೋಡಣೆ ಮಾಡುವುದು. ಒಂದೇ ಸಾಕೆಟ್ಗೆ ಹಲವಾರು ಸಾಧನಗಳನ್ನ ಜೋಡಿಸಬಾರ್ದು. ಇನ್ನೊಂದು ಗುಣಮಟ್ಟದ ಸಾಧನಗಳನ್ನ ಬಳಸಬೇಕಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದೃಷ್ಟಿ ದೋಷಗಳ ಮೇಲೆ ಪ್ರಶ್ನೆ ಕೇಳ್ತಾರೋ. ಅದರಲ್ಲಿ ಸಮೀಪ ದೃಷ್ಟಿ ದೋಷ ಇರ್ಬೋದು, ಆಮೇಲೆ ದೂರದೃಷ್ಟಿ ದೋಷ ಇರ್ಬೋದು. ಸಮೀಪ ದೃಷ್ಟಿ ದೋಷಕ್ಕೆ ಇಂಗ್ಲಿಷ್ನಾಗ ಮಯೋಪಿಯಾ ಅಂತ ಕೇಳ್ತಾರೆ. ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವು, ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿಯಾಗಿರ್ತದೆ. ಇದಕ್ಕೆ ಪ್ರಮುಖ ಕಾರಣ ಪ್ರತಿಬಿಂಬ ರೆಟಿನಾದ ಮುಂದೆ ಮುಳ್ತದೆ. ಅಂದ್ರೆ ಕಣ್ಣುಗುಡ್ಡೆ ಉದ್ದವಾಗಿರೋದ್ರಿಂದ ಈ ರೀತಿ ಆಗ್ತದೆ. ಆಮೇಲೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಹೊಂದಿರ್ತದೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರ ನಿಮ್ನ ಮಸೂರವನ್ನ ಬಳಕೆ ಮಾಡಿ ಈ ದೋಷವನ್ನ ನಾವು ಪರಿಹಾರ ಮಾಡ್ಕೋಬಹುದು. ನೆಕ್ಸ್ಟ್ ಬರ್ತಕ್ಕಂಥ ಎರಡನೇ ದೋಷ ದೂರದೃಷ್ಟಿ ದೋಷ, ಹೈಪರ್ ಮೆಟ್ರೋಪಿಯಾ ಅಂತ ಕರೀತಾರೆ. ಅಂದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವು, ಹತ್ತಿರ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗದ ಸ್ಥಿತಿ ಆಗಿರ್ತದೆ. ಇದಕ್ಕೆ ಕಾರಣ ಏನು ಅಂದ್ರೆ ಮಸೂರದ ಸಂಗಮ ದೂರ ಅಧಿಕವಾಗಿರ್ತದ. ಅಂದ್ರೆ ರೆಟಿನಾದ ಹಿಂಭಾಗದಲ್ಲಿ ಪ್ರತಿಬಿಂಬ ಮೂಡ್ತದೆ. ಆಮೇಲೆ ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಚಿಕ್ಕದಾಗಿರ್ತದ. ಅಂದ್ರೆ ಈ ದೋಷವನ್ನ ನಾವು ಯಾವುದರ ಮೂಲಕ ಪರಿಹಾರ ಮಾಡಬಹುದು? ಪೀನ ಮಸೂರವನ್ನ ಬಳಕೆ ಮಾಡಿ ಈ ದೋಷವನ್ನು ಪರಿಹಾರ ಮಾಡಬಹುದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿದ್ಯುನ್ಮಾನ ಉಪಕರಣಗಳ ಉಪಯೋಗನ ಕೇಳ್ತಾರೆ. ಅದ್ರಲ್ಲಿ ಅಮೀಟರ್ನ ಉಪಯೋಗ. ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲು ಈ ಅಮೀಟರ್ನ ಬಳಕೆ ಮಾಡ್ತಾರೆ. ಅಮೀಟರ್ ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಲಾಗ್ತದೆ. ಇನ್ನು ವೋಲ್ಟಾಮೀಟರ್ನ ಈ ಭೂವಾಂತರ ವೋಲ್ಟೇಜ್ ಅನ್ನ ಅಳೆಯಕ ಬಳಕೆ ಮಾಡ್ಲಾಗ್ತದೆ. ಇದನ್ನ ಯಾವಾಗಲೂ ಒಂದು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾಂತರವಾಗಿ ಜೋಡಿಸಲಾಗ್ತದೆ. ಇನ್ನ ಪರಿವರ್ತಿತ ರೋಧ ವಿದ್ಯುತ್ ವಿಭವಾಂತರದ ಮೂಲವನ್ನ ಬದಲಾಯಿಸದ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಬಳಕೆ ಮಾಡ್ತಕ್ಕಂಥ ಒಂದು ಉಪಕರಣ ಯಾವ್ದಂದ್ರೆ ಅದು ಪರಿವರ್ತಿತ ರೋಧ ಆಗಿರ್ತದೆ.
ಇನ್ನ ರಿಯೋಸ್ಟ್ಯಾಟ್ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನ ಬದಲಾಯಿಸಲು ಈ ರಿಯೋಸ್ಟಾಟ್ ಎಂಬ ಸಾಧನವನ್ನ ಬಳಕೆ ಮಾಡಲಾಗ್ತದ. ಇನ್ನ ವಾರ್ಷಿಕ ಪರೀಕ್ಷೆಗೆ ಬಹಳ ಸಲ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರಗಳು ನೋಡೋಣ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊದಲನೇ ಪ್ರಶ್ನೆ, ನಕ್ಷತ್ರಗಳು ಮಿನುಗುತ್ತವೆ ಏಕೆ? ಯಾಕಂದ್ರೆ ನಕ್ಷತ್ರಗಳ ಬೆಳಕು ವಾತಾವರಣದಲ್ಲಿ ವಕ್ರೀಭವನ ಹೋಲುವುದರಿಂದ ನಕ್ಷತ್ರಗಳು ಮಿನುಗ್ತಾವು, ಅಂದ್ರೆ ವಕ್ರೀಭವನ ಹೊಂತಾವು. ಇನ್ನ ಗಗನಯಾತ್ರಿಗಳು ಆಕಾಶ ಕಪ್ಪಾಗಿ ಕಾಣಲು ಕಾರಣ ಏನು? ಗಗನಯಾತ್ರಿ ಅಂದ್ರೆ ವಿಮಾನದಾಗ ಹೋಗ್ತಿರುವಾಗ ಅಥವಾ ನಾವು ಚಂದ್ರಯಾನ ಮಾಡುತ್ತಿರುವಾಗ ನಮ್ಗೆ ಆಕಾಶ ನೋಡಿದಾಗ ಏನ್ ಮಾಡ್ತದ? ಕಪ್ಪಾಗಿ ಕಾಣ್ತದೆ. ಕಾರಣ ಏನಂದ್ರೆ ಅಲ್ಲಿ ಯಾವುದೇ ರೀತಿಯ ವಾತಾವರಣ ಇಲ್ಲ, ಬೆಳಕು ಚದುರುದಿಲ್ಲ. ಭೂಮಿ ಮೇಲಿದ್ದಾಗ ಬೆಳಕಿನ ಚದುರಿಕೆ ಉಂಟಾಗ್ತದ, ಮೇಲ್ಭಾಗ ಹೋದಾಗ ಬೆಳಕಿನ ಚದುರಿಕೆ ಉಂಟಾಗಲ್ಲ, ಇದರಿಂದಾಗಿ ಆಕಾಶ ಕಪ್ಪಾಗಿ ಕಾಣ್ತದ. ಇನ್ನು ಶುಭ್ರ ಆಕಾಶದ ಬಣ್ಣ ನೀಲಿ ಆಗಿರಕ್ ಕಾರಣ ಏನು? ಯಾಕೆ ಕಾರಣ ಏನಂದ್ರ ವಾತಾವರಣದಲ್ಲಿರ್ತಕ್ಕಂಥ ಅತಿ ಸೂಕ್ಷ್ಮ ಕಣಗಳು ಹೆಚ್ಚು ನೀಲಿ ಬೆಳಕನ್ನ ಚದುರಿಸ್ತಾವು. ಹೀಗೆ ಹೆಚ್ಚು ನೀಲಿ ಬಣ್ಣವನ್ನು ಬೆಳಕನ್ನು ಚದುರಿಸೋದ್ರಿಂದ ಆಕಾಶದ ಬಣ್ಣ ನೀಲಿಯಾಗಿ ಕಾಣ್ತದ. ಇದನ್ನ ಸಿ ವಿ ರಾಮನ್, ಚಂದ್ರಶೇಖರ್ ವೆಂಕಟರಮಣ್ ರವರು ಕಂಡುಹಿಡಿತಾರು. ಇನ್ನ ಅಪಾಯದ ಸಂಕೇತದ ದೀಪಗಳು ಕೆಂಪು ಬಣ್ಣದಲ್ಲಿರಲು ಪ್ರಮುಖ ಕಾರಣ ಏನು? ಪ್ರಮುಖ ಕಾರಣ ಕೆಂಪು ಬೆಳಕು ಕನಿಷ್ಠವಾಗಿ ಚದುರ್ತದ ಮತ್ತು ದೂರದಿಂದ ಅದೇ ಬಣ್ಣವನ್ನು ಗೋಚರಿಸ್ತದ. ಇನ್ನು ವಾರ್ಷಿಕ ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಕಾಮನ ಬಿಲ್ಲು ಉಂಟಾಗಲು ಕಾರಣವೇನು? ಕಾಮನ ಬಿಲ್ಲು ಉಂಟಾಗ ಕಾರಣ ಮಳೆಯ ನೀರಿನ ಹನಿಗಳಲ್ಲಿ ವಕ್ರೀಭವನ, ಬೆಳಕಿನ ಚದುರುವಿಕೆ, ಆಂತರಿಕ ಪ್ರತಿಫಲನ ಮತ್ತು ವಕ್ರೀಭವನ ನಡೆದು ಕಾಮನ ಬಿಲ್ಲು ಉಂಟಾಗ್ತದ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಫ್ಯೂಸ್ ಬಗ್ಗೆ ಕೇಳ್ತಾರೆ. ಫ್ಯೂಸ್ ನ ಕಾರ್ಯ ಏನು, ಅದ್ರ ಉಪಯೋಗ ಏನು ಅಂತ ಕೇಳ್ತಾರೆ. ಅಂದ್ರೆ ಫ್ಯೂಸ್ ನ ಪ್ರಮುಖ ಕಾರ್ಯ ಏನಪ್ಪಾ ಅಂದ್ರೆ ಮಂಡಲದಲ್ಲಿ ಸಡನ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಅದನ್ನ ತಡೆಗಟ್ಟಕ ಫ್ಯೂಸ್ ಸಹಾಯ ಮಾಡ್ತದೆ. ಇದ್ರ ಉಪಯೋಗ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವೇಶಿಸಿದರೆ ಉಷ್ಣದ ಪರಿಣಾಮದಿಂದ ತಂತಿ ಕರಗಿ ಮಂಡಲವನ್ನ ಕಡಿತಗೊಳಿಸ್ತದೆ. ಇದರಿಂದ ಸಾಧನಗಳು ಹಾಳಾಗುವುದಿಲ್ಲ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜೌಲ್ ನ ಉಷ್ಣೋತ್ಪನ್ನದ ನಿಯಮವನ್ನ ಅನ್ವಯಿಸಿ ಕಾರ್ಯನಿರ್ವಹಿಸ್ತಕ್ಕಂಥ ಯಾವ್ದಾದ್ರು ಎರಡು ಸಾಧನಗಳನ್ನ ಹೆಸರಿಸಿ ಅಂತಾರು. ಆ ಸಾಧನಗಳು ನೋಡಿದಾಗ ಯಾವಂದ್ರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್, ವಿದ್ಯುತ್ ಫ್ಯೂಸ್. ಇನ್ನ ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಪ್ರಮುಖ ಅಂಶಗಳು. ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಮೊದಲನೇ ಅಂಶ ವಾಹಕದ ಉದ್ದ, ಎರಡನೇ ಅಂಶ ವಾಹಕದ ಅಡ್ಡ ಕೊಯ್ತ ಅಂದ್ರೆ ವಿಸ್ತೀರ್ಣದಕ್ಕಿಂತ, ಮೂರನೇದು ತಾಪಮಾನ, ನಾಲ್ಕನೇದು ವಾಹಕವಾಗಿ ಬಳಸ್ತಕ್ಕಂಥ ವಸ್ತು, ಯಾವ ವಸ್ತುವಿನಿಂದ ವಾಹಕವನ್ನ ತಯಾರು ಮಾಡಿದ ಅನ್ನೋದು ಇಂಪಾರ್ಟೆಂಟು. ಇನ್ನ ಮುಂದಿನ ಪ್ರಶ್ನೆ, ಕಣ್ಣಿನ ಭಾಗಗಳ ಕಾರ್ಯಗಳನ್ನ ತಿಳಿಸಿ. ಕಣ್ಣಿನ ಭಾಗಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಭಾಗ ಕಣ್ಣು ಪಾಪೆ, ಐರಿಸ್. ಕಣ್ಣಿನ ಪಾಪೆಯ ಕಾರ್ಯ ಏನಂದ್ರೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸ್ತದ. ಐರಿಸ್ ಕಣ್ಣು ಪಾಪೆಯ ಗಾತ್ರವನ್ನ ನಿಯಂತ್ರಿಸ್ತದ. ಮಸೂರ ವಸ್ತುವಿನ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬವನ್ನ ಅಕ್ಷಿಪಟಲದ ಮೇಲೆ ಉಂಟು ಮಾಡ್ತದ. ಅಕ್ಷಿಪಟಲ ಪ್ರತಿಬಿಂಬ ಮೂಡುವ ಪೊರೆ ಹಾಗೂ ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳನ್ನ ಹೊಂದಿರ್ತದ. ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ನಿಮ್ನ ದರ್ಪಣದ ಉಪಯೋಗಗಳು, ಪೀನ ದರ್ಪಣದ ಉಪಯೋಗಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ನಿಮ್ನ ದರ್ಪಣದ ಉಪಯೋಗಗಳು ನೋಡಿದಾಗ ಟಾರ್ಚ್, ವಾಹನದ ಹೆಡ್ಲೈಟ್ ಗಳಲ್ಲಿ ಇದನ್ನ ಶಕ್ತಿಶಾಲಿ ಪುಂಜವಾಗಿ ಪಡೆಯಲು ಬಳಕೆ ಮಾಡ್ತಾರೋ. ಇನ್ನ ಕ್ಷೌರಿಕನ ಅಂಗಡಿಯಲ್ಲಿ ಬಳಕೆ ಮಾಡ್ತಾರ. ಮುಖದ ದೊಡ್ಡ ಗಾತ್ರವನ್ನ ಪಡೆಯಲು ಇದನ್ನ ಬಳಕೆ ಮಾಡಲಾಗ್ತದ. ಇನ್ನ ಸೂರ್ಯನ ಕಿರಣಗಳನ್ನ ಕೇಂದ್ರೀಕರಿಸಲು ಸೌರ ತಾಪಕಗಳಲ್ಲಿ, ಇನ್ನ ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನ ಪಡೆಯಲು ದಂತ ವೈದ್ಯರು ಬಳಕೆ ಮಾಡ್ತಾರೋ. ಇನ್ನ ಪೀನ ದರ್ಪಣದ ಉಪಯೋಗಗಳು, ಪೀನ ದರ್ಪಣವನ್ನ ವಾಹನದ ಹಿನ್ನೋಟದ ದರ್ಪಣವಾಗಿ ಅದರ ವಿಶಾಲ ದೃಷ್ಟಿ ಕ್ಷೇತ್ರವನ್ನು ಒದಗಿಸ್ತದ. ಅಂಗಡಿಗಳಲ್ಲಿ, ರಸ್ತೆಗಳ ತಿರುವಿನಲ್ಲಿ ಇದನ್ನ ಪ್ರಮುಖವಾಗಿ ಇದನ್ನ ಬಳಸಲಾಗ್ತದ. ಇನ್ನ ಭೂ ಸಂಪರ್ಕ ತಂತಿಯ ಪ್ರಮುಖ ಕಾರ್ಯ ಏನು? ವಿದ್ಯುತ್ ಸೋರಿಕೆಯ ಸಮಯದಲ್ಲಿ ಕಡಿಮೆ ರೋಧದ ಪಥವನ್ನು ಉಂಟು ಮಾಡಿ ವಿದ್ಯುತ್ ಆಘಾತಗಳನ್ನ ತಪ್ಪಿಸ್ತದ. ಇನ್ನ ಸರಣಿ ಕ್ರಮ ಜೋಡಣೆ ಮತ್ತು ಸಮಾಂತರ ಕ್ರಮ ಜೋಡಣೆಗಿಂತ ಹೇಗೆ ಭಿನ್ನವಾಗಿರ್ತದೆ? ಮೊದಲನೇದು ಸರಣಿ ಕ್ರಮ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ವಿಭಜನೆ ಆಗಲ್ಲ. ಒಂದು ಘಟಕ ವಿಫಲ ಆದ್ರೆ ಮಂಡಲ ಮುರಿದು ಹೋಗಿ ಉಳಿದ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಈ ಕ್ರಮದಲ್ಲಿ ಒಟ್ಟು ರೋಧ ಏನಾಗ್ತದ? ಹೆಚ್ಚಾಗ್ತದ. ಅದರ ಸಮಾಂತರ ಕ್ರಮದಲ್ಲಿ ಈ ರೀತಿ ಆಗಲ್ಲ. ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದ. ಒಂದು ಘಟಕ ವಿಫಲ ಆದ್ರೆ ಮಂಡಲ ಮುರಿದು ಹೋಗಲ್ಲ. ಈ ಜೋಡಣೆಯಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದ.
ಇನ್ನ ಕಾಂತೀಯ ಬಲದ ಲಕ್ಷಣಗಳು. ಇದು ಆವೃತ್ತ ಜಾಲವಾಗಿರ್ತದ. ಇದೊಂದು ಒಂದನ್ನೊಂದು ಛೇದಿಸುವುದಿಲ್ಲ. ಧ್ರುವಗಳಲ್ಲಿ ಸಾಂದ್ರತೆ ಏನಾಗಿರ್ತದ, ಹೆಚ್ಚಾಗಿರ್ತದ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏಕಮಾನಗಳ ಮೇಲೆ ಕೇಳ್ತಕ್ಕಂಥ ಒಂದು ಅಂಕದ ಪ್ರಶ್ನೆ. ವಿಭವಾಂತರದ ಏಕಮಾನ ವೋಲ್ಟ್, ವಿದ್ಯುತ್ ಪ್ರವಾಹದ ಏಕಮಾನ ಅಂಪಿಯರ್, ವಿದ್ಯುತ್ ಆವೇಶದ ಏಕಮಾನ ಕೂಲಂಬ್, ರೋಧದ ಏಕಮಾನ ಓಮ್, ರೋಧಶೀಲತೆ ಏಕಮಾನ ಓಮ್ ಮೀಟರ್, ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್, ವಿದ್ಯುತ್ ಶಕ್ತಿಯ ವಾರಿಕೆ ಏಕಮಾನ ಕಿಲೋ ವ್ಯಾಟ್ ಅವರ್. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತದೆ. ಮುಂದಿನ ವಿಡಿಯೋದಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಡಿಯೋಗಳನ್ನು ಚರ್ಚೆ ಮಾಡೋಣ. ಥ್ಯಾಂಕ್ ಯು ಟು ಆಲ್.